ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಅಂತ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕಂತ ಅಂದರೆ ಇವತ್ತು ನಾನು ನನ್ನ ಚಾನಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಪ್ರ್ಯಾಂಕ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ಯಾರಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂತೆಲ್ಲ ನಿಮಗೆ ಗೊತ್ತಾಗಬೇಕಂತ ಅಂದರೆ ನಮ್ಮ ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಸೊ ಇವಾಗ ನಾನು ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಆಮ್ಲೆಟ್ನ ಪ್ರಿಪೇರ್ ಮಾಡಬೇಕು. ಸೊ ಇವಾಗ ನನ್ನ ಕೈಲಿ 2 ಮೊಟ್ಟೆ ಇದೆ. ಇವಾಗ ನೀವು ಅಂದ್ಕೋಬೋದು ಏನಕ್ಕೆ ಪ್ರ್ಯಾಂಕ್ಗೂ ಆಮ್ಲೆಟ್ಗೂ ಏನು ಸಂಬಂಧ ಅಂತ. ಸೊ ಇವಾಗ ಫಸ್ಟು ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಆಮ್ಲೆಟ್ನ ಮಾಡ್ತೀನಿ. ಆಮ್ಲೆಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಪ್ರ್ಯಾಂಕ್ ಅಂತ. ಸೊ ಇವಾಗ ಫಸ್ಟು ಆಮ್ಲೆಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ಯಾರಾದರೂ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಸೊ ಇವಾಗ ಫಸ್ಟು ಆಮ್ಲೆಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು 2 ಮೊಟ್ಟೆನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಆಮ್ಲೆಟ್ ನಾನೇನು ಡಿಫ್ರೆಂಟಾಗಿ ಮಾಡ್ತಾಯಿಲ್ಲ, ನಾರ್ಮಲ್ ಸಿಂಪಲ್ ಆಮ್ಲೆಟ್. ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್, ಆಮೇಲೆ ಆನಿಯನ್ಸ್ ಅಷ್ಟೇ ಹಾಕ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಅವೆಲ್ಲ ಏನೂ ಆಗ್ತಾಯಿಲ್ಲ, ಬಿಕಾಸ್ ಅದೆಲ್ಲ ಮಿಕ್ಸ್ ಮಾಡಿಬಿಟ್ರೆ ನನ್ನ ಪ್ರ್ಯಾಂಕಿಗೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಾಲ್ಟ್, ಆಮೇಲೆ ಸ್ವಲ್ಪ ಆನಿಯನ್ಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡಿದ್ರಿ, ಹೆಗ್ಗೆ ಆನಿಯನ್, ಚಿಲ್ಲಿ ಪೌಡರ್, ಪೆಪ್ಪರ್ ಮತ್ತು ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಏನಿದೆ ಇದರಲ್ಲಿ ಪ್ರ್ಯಾಂಕ್ ಅಂತ ಯೋಚನೆ ಮಾಡ್ತಾಯಿದ್ರೆ, ಇವಾಗ ಇಲ್ಲಿದೆ ನೋಡಿ ದ ಮೇನ್ ಇಂಗ್ರೀಡಿಯೆಂಟ್ ಪ್ರ್ಯಾಂಕಿಗೆ. ಅದು ಏನಂತ ಅಂದರೆ ಜೋಲೋ ಚಿಪ್. ಈ ಜೋಲೋ ಚಿಪ್ ಬಗ್ಗೆ ಎಲ್ಲರೂ ತುಂಬಾ ವೀಡಿಯೋಸ್ ನೋಡಿರ್ತೀರ ಯೂಟ್ಯೂಬಲ್ಲಿ. ಸೊ ಇದು ಆ್ಯಕ್ಚುಲಿ ಎಲ್ಲರೂ ಯೂಶ್ವಲ್ ಆಗಿ ಚಾಲೆಂಜ್ ಥರ ಆಕ್ಸೆಪ್ಟ್ ಮಾಡ್ತಾರೆ, ಬಟ್ ನಾನು ಪ್ರ್ಯಾಂಕ್ ಆಗಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಜೋಲೋ ಚಿಪ್ನ ಏನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿದೆ ಚಿಪ್ಸ್. ಸೊ ಇವಾಗ ಇದನ್ನು ಫುಲ್ ಪೌಡರ್ ಮಾಡಿಬಿಟ್ಟು ಇದ್ರ ಒಳಗಡೆ ಮಿಕ್ಸ್ ಮಾಡ್ತೀನಿ. ಆಮ್ಲೆಟ್ ಹಾಕ್ಬಿಟ್ಟು ಕೊಡ್ತೀನಿ, ಸೊ ದಟ್ ಅದು ಜೋಲೋ ಚಿಪ್ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ಹೋಪ್ಫುಲಿ ಇದು ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಇವಾಗ ನಾನು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಯೂಶ್ವಲಿ ಎಷ್ಟೊಂದು ಜನಕ್ಕೆ ಜೋಲೋ ಚಿಪ್ಸ್ ಬಗ್ಗೆ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಜೋಲೋ ಚಿಪ್ಸ್ ಅಂತಂದರೆ ಇದು ವರ್ಲ್ಡ್ ಸ್ಪೈಸಿಯೆಸ್ಟ್ ಚಿಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ತಿಂದರೆ ಒಂದೇ ಒಂದು ಪ್ಯಾಕೆಟಲ್ಲಿ ಒಂದೇ ಒಂದು ಚಿಪ್ಸ್ ಇರುತ್ತೆ. ಅದು ಒಂದೂ ನಾವು ತಿನ್ನೋಕ್ಕಾಗೋದಿಲ್ಲ, ಬಿಕಾಸ್ ಅಷ್ಟು ಖಾರ ಇರುತ್ತೆ. ಆಮೇಲೆ ಆ ಖಾರ ಏನೇ ಇದ್ರೂ ಒಂದು 5 ನಿಮಿಷದವರೆಗೂ ಆ ಸ್ಪೈಸಿ ಫ್ಲೇವರ್ ಇರುತ್ತೆ, ಬಟ್ 5 ನಿಮಿಷವೂ ನಮಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಖಾರ ಇರುತ್ತೆ. ಸೊ ನಾನು ಅದನ್ನು ಡೈರೆಕ್ಟಾಗಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಪೌಡರ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಪ್ರ್ಯಾಂಕ್ ಆಗಿರೋದ್ರಿಂದ ನಾನು ಆ ಥರ ಮಾಡ್ತಾ ಇರೋದು. ಏನಾದರೂ ಚಾಲೆಂಜ್ ಆ ಥರ ಇದ್ದಿದ್ರೆ ನಾನು ಡೈರೆಕ್ಟಾಗಿ ಚಿಪ್ಸೇ ಕೊಡ್ತಾಯಿದ್ದೆ. ಸೊ ಇವಾಗ ನಾನಿಲ್ಲಿ ಜೋಲೋ ಚಿಪ್ಸ್ನ ತೊಗೊಂಡು ನೀಟಾಗಿ ಪೌಡರ್ ಮಾಡಿಬಿಟ್ಟು ಅದನ್ನು ಆಮ್ಲೆಟ್ ಒಳಗೆ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ನಾವು ಕೈಯೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು, ಇಲ್ಲ ಅಂತ ಅಂದರೆ ಸಖತ್ತು ಉರಿ ಬರುತ್ತೆ. ಏನಕ್ಕೆ ಅಂತ ಅಂದರೆ ಅಷ್ಟು ಖಾರ ಇರುತ್ತೆ. ನಾನು ಜಸ್ಟ್ ಪ್ಯಾಕೆಟ್ ಓಪನ್ ಮಾಡಿದಾಗಲೇ ಅಷ್ಟು ಘಾಟ್ ಬರ್ತಾಯಿತ್ತು. ಜಸ್ಟ್ ಇಮ್ಯಾಜಿನ್ ಅದನ್ನು ತಿಂದರೆ ಹೇಗಿರುತ್ತೆ ಅಂತ. ನಾನಂತೂ ಫುಲ್ ಕ್ಯೂರಿಯಸ್ ಆಗಿದ್ದೀನಿ, ತಿಂದಾದ್ಮೇಲೆ ಹೇಗಿರುತ್ತೆ ರಿಯಾಕ್ಷನ್ ಅಂತ. ಸೊ ನೋಡೋಣ. ಹಲೋ ಗಾಯ್ಸ್, ಇವಾಗ ನಾನು ಆಮ್ಲೆಟ್ಗೆಲ್ಲ ಹಿಂಗೆಲ್ಲ ಮಿಕ್ಸ್ ಮಾಡಿದೆ ಅಂತ ನೋಡಿದ್ರಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ, ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು. ಸೊ ಕ್ಯಾಮ್ರಾನ ಒಂದು ಕಡೆ ಫಿಕ್ಸ್ ಮಾಡಿದ್ದೀನಿ, ಅದು ನೀಟಾಗಿ ಕವರ್ ಆಗುತ್ತೆ. ಬಟ್ ಈ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಸೊ ಹೋಪ್ಫುಲಿ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ನಾನು ಕ್ಯಾಮ್ರಾ ಎಲ್ಲ ಎಲ್ಲಿ ಹೈಡ್ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ಮೆಟ್ಲು ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಕೆಳಗಡೆನೇ ಡೈನಿಂಗ್ ಟೇಬಲ್ ಮೇಲಿದೆ. ನಾವು ಆಮ್ಲೆಟ್ ಹಾಕ್ಬಿಟ್ಟು ಅವನ್ನ ಡೈನಿಂಗ್ ಟೇಬಲ್ ಮೇಲೆ ಕರಿತೀವಿ. ಸೊ ನಾನಿಲ್ಲಿ ಒಂದು ಪಾರ್ಸಲ್ ಬಾಕ್ಸ್ ತೊಗೊಂಡು ಅದ್ರ ಒಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ಆ ಕ್ಯಾಮ್ರಾ ಲೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಕಟ್ ಮಾಡಿದ್ದೀನಿ. ಸೊ ದಟ್ ಏನೋ ಬಾಕ್ಸ್ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಅಲ್ಲಿಂದ ನೋಡಿದ್ರೆ ವ್ಯೂ ಈ ಥರ ಕಾಣಿಸುತ್ತೆ. ಸೊ ದಿಸ್ ಈಸ್ ದ ಸೀನ್. ಇವಾಗ ನಾನಿಲ್ಲಿ ಆಮ್ಲೆಟ್ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಒಂಥರ ಡಾರ್ಕ್ ಕಲರ್ ಆಗಿದೆ. ಆಮೇಲೆ ಜೋಲೋ ಚಿಪ್ಸ್ ಪೌಡರ್ ಹಾಕಿದ್ರಿಂದ ಅದು ಪೌಡರ್ ಎಲ್ಲ ಕೆಳಗಡೆ ಸೆಟಲ್ ಆಗಿತ್ತು, ಅದೆಲ್ಲ ಇವಾಗ ಮೇಲ್ಗಡೆ ಬಂದಿದೆ. ಮೇಲ್ಗಡೆ ಮಧ್ಯ ಪಾರ್ಟ್ ಅಂತೂ ಸಖತ್ ಖಾರ ಇರುತ್ತೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್.
2,000 years later. ಶಶಾಂಕ್ ನಿಂಗೆ ಏನು ಅನಿಸ್ತಿಲ್ವಾ? ಕಟ್ ಮಾಡೋ ವಿಡಿಯೋ ಸ್ವಲ್ಪ ಖಾರ ಅನ್ನಿಸ್ತು ಅಷ್ಟೇ. ನಿಂಗೆ ಗೊತ್ತೇ ಆಗಿಲ್ವಾ ನಾವು ಹಾಕಿದ್ದೀವಿ ಅಂತ? ಅದಕ್ಕೂ ಡೌಟು. ಒಟ್ಟಿನಲ್ಲಿ ಯಾವಾಗ ಆಮ್ಲೆಟ್ ಬೇಕು ಅಂದ್ರು ಆಗ್ಲೂ ಡೌಟು. ಅವಳು ಬೇರೆ ಅವಾಗ ಅಲ್ಲಿಗೆ ಕರೆದ್ನಲ್ಲ, ಇನ್ನೂ ಡೌಟು ನನಗೆ. ಅಲ್ಲಿ ಕ್ಯಾಮ್ರಾ ಇರೋದು ಕಾಣಿಸ್ತಾ? ಫಸ್ಟ್ ನೋಡ್ದಂಗೆ ಐತೆ ಏನೋ ಕ್ಯಾಮ್ರಾ, ಆಮೇಲೆ ಏನೋ ಮಾಡ್ತಾ ಇರ್ಬೇಕು ತಿನ್ನಾಗ. ನಿಂಗೇನು ಖಾರ ಏನು ಅನಿಸ್ತಿಲ್ವಾ? ಸ್ವಲ್ಪ ಖಾರ ಅನ್ನಿಸ್ತು, ಅಷ್ಟೊಂದೆಲ್ಲ ಖಾರ ಇಲ್ಲ ಒಟ್ಟಿನಲ್ಲಿ. ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದು ನಿಂಗೆ ಗೊತ್ತಾಯ್ತಾ? ಇಲ್ಲಿ ಹಾಲಲ್ಲಿ ಅದು ಕೇಳಲಿವ ನಾನೇ ನಿನ್ನ ಏನು ಅಂತ, ಅಷ್ಟೇನೋ ಇಟ್ಟಿರ್ಬೋದೇನೋ ಅಂದ್ಬಿಟ್ಟು ಸುಮ್ಮನೆ ಅದೇ. ನಿಂಗೆ ಬರ್ಬೇಕಾದ್ರಿಂದನೂ ಅನಿಸ್ತಾ ಏನೋ ಮಾಡ್ತಾರೆ ಅಂತ? ಇಲ್ಲ ಅದು ಮಾಮೂಲಿ ಮಾಡೋದ ಅಂತ ಹೇಳಿದಲ್ಲ, ಒಂದು ಪ್ರ್ಯಾಂಕ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಇವಾಗ ಈ ಪ್ರ್ಯಾಂಕ್ ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತು? ಅದಕ್ಕೆ ಇನ್ನೊಂದು ಪ್ರ್ಯಾಂಕ್ ಮಾಡೋಣ. ರೆಡಿ ಯಾವುದು ಬೇಡ ಕಣಪ್ಪ, ರಕ್ಷಣೆ ಮಾಡಿ. ಈಗ ವಿಡಿಯೋಸ್ ಎಲ್ಲ ನೋಡಿದೆ ಅಲ್ವಾ ಯೂಟ್ಯೂಬಲ್ಲಿ, ಫುಲ್ಲು ಖಾರ, ಫುಲ್ಲು ಎಲ್ಲ ಅಷ್ಟು ಕಿಚ್ಚಾಡ್ತಿದ್ರಲ್ಲ, ಆ ಥರ ಎಲ್ಲ ಇಲ್ವಾ? ಆ ಥರ ಎಲ್ಲ ಇಲ್ಲ ಒಟ್ಟಿನಲ್ಲಿ. ಸ್ವಲ್ಪ ಖಾರ ಒಟ್ಟಿನಲ್ಲಿ ನಾವು ತಿಂದ್ವಿ, ನಮಗೂ ಏನು ಅನ್ಸಿಲ್ಲ ನಿಜವಾಗ್ಲೂ. ಬೇಕಾದ್ರೆ ಕೇಳು, ನಾನು ಇಬ್ರು ತಿಂದ್ವಿ. ಆದರೆ ಫುಲ್ ಪೀಸ್ ಅಲ್ಲ, ಅರ್ಧ. ನಿಂಗೆ ಅಟ್ಲೀಸ್ಟ್ ಪೌಡರ್ ಮಾಡಿದ್ವಿ, ನಾವು ಹಂಗೆ ತಿಂದ್ವಿ. ನೆಕ್ಸ್ಟ್ ಟೈಮ್ ಫುಲ್ ಮಾಡೋದಾಗ ನೀನು ಒಬ್ಬನೇ ತಿನ್ಬೇಕು, ಚಾಲೆಂಜ್. ನಾನು ಒಬ್ಬನೇ ತಿಂತೀನಿ. ಹೌದಾ? ನಿಜ? ಪಕ್ಕ. ಆಯ್ತು, ನೆಕ್ಸ್ಟ್ ವಿಡಿಯೋ ಹಂಗಿದ್ರೆ ಇನ್ನೊಂದು ಆರ್ಡರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀನೊಂದು ಚಿಪ್ಸ್, ನಾನೊಂದು ಚಿಪ್ಸ್. ಕೊನೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ ಗಾಯ್ಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಐ ನೋ ಪ್ರ್ಯಾಂಕ್ ವಾಸ್ ನಾಟ್ ಸಕ್ಸಸ್ಫುಲ್, ಬಟ್ ನೆಕ್ಸ್ಟ್ ಟೈಮ್ ಫಾರ್ ಶ್ಯೂರ್ ನಾನು ಒಳ್ಳೆ ಪ್ರ್ಯಾಂಕ್ ವಿಡಿಯೋ ಜೊತೆ ಬರ್ತೀನಿ. ಆ್ಯಕ್ಚುಲಿ ನಾನು ಇದನ್ನು ಡೈರೆಕ್ಟಾಗಿ ತಿನ್ನಿಸ್ಬೋದಿತ್ತು, ಬಟ್ ನನಗೆ ಸ್ವಲ್ಪ ಭಯ ಆಯಿತು ಏನಾದರೂ ರಿಯಾಕ್ಟ್ ಆಗಿಬಿಟ್ರೆ ಏನಂತ. ಅದಕ್ಕೆ ನಾನು ಆಮ್ಲೆಟ್ ಒಳಗಡೆ ಮಿಕ್ಸ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ಸ್ಟಿಲ್ ಅದು ಸ್ವಲ್ಪ ಖಾರ, ಇವಾಗಲೂ ಆ ಫ್ಲೇವರ್ ಖಾರ ಇದೆ, ಬಟ್ ಅಷ್ಟು ನಾವು ಅಂದ್ಕೊಂಡಿದ್ದಷ್ಟು ಖಾರ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಒಂದು ಒಳ್ಳೆ ಪ್ರ್ಯಾಂಕ್ ವಿಡಿಯೋ ಜೊತೆ ನಾನು ನಿಮ್ಮೆಲ್ಲರೂ ಮೀಟ್ ಆಗ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್. ಮತ್ತು ನಾನು ನಿಮ್ಮೆಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.